ನಮಸ್ತೆ, ಎಲ್ರಿಗೂ ನಮಸ್ತೆ. 18ನೇ ಶತಮಾನದ ಭಾರತ. 18ನೇ ಶತಮಾನ ಅಂತಂದಾಗ 1707ರಿಂದ 1756ರ ಒಂದು ಕಾಲ ಏನಿದೆ, ಆ ಒಂದು ಪೀರಿಯಡು ಬ್ರಿಟಿಷರ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತಹ ಕಾಲ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟು. ಇದು 7ನೇ ತರಗತಿಯ ಪಠ್ಯ ಆಗಿರೋದ್ರಿಂದ ಕೂಲಂಕುಷವಾಗಿ ತಿಳಿತಾ ಹೋಗೋಣ. 18ನೆಯ ಶತಮಾನದ ಭಾರತ ಅಂತ ಹೇಳಿ. ಲೆಟ್ ಮಿ ಸಿ ಸಮ್ ಕ್ವಶನ್ಸ್. 18ನೇ ಶತಮಾನದ ಭಾರತ. ಸಾಮಾನ್ಯ ಶಕ 1707ರಿಂದ 1757. ನೋಡ್ತಾ ಹೋಗೋಣ. ಇಲ್ಲೊಂದಷ್ಟು MCQ ಟೈಪ್ ಆಫ್ ಕ್ವಶನ್ಸ್ ಇದ್ದಾವೆ. ಇವುಗಳನ್ನು ನಾವು ವಿವರಣಾತ್ಮಕವಾಗಿ ವಿವರಿಸ್ತಾ ಹೋದಾಗ ನಿಮಗೆ ಕ್ವಶನಲ್ಲಿ ಹಾಗೂ ಆನ್ಸರಲ್ಲಿ ಕ್ಲಾರಿಟಿ ಸಿಗ್ತದೆ. ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಭಾವಿಸ್ತಾ ನೋಡಿ. ನಾನು ಲಾಸ್ಟ್ ಟೈಮೇ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ, ನಿಮಗೆ ಈ ಒಂದು ವಿಡಿಯೋಸ್ ಇಷ್ಟ ಆದರೆ ನೀವು ಕಮೆಂಟ್ ರೂಪದಲ್ಲಿ ಲೈಕ್ಸ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು ಕೊಡ್ಬೋದು. ಅದೇ ರೀತಿಯಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಕೂಡ ಅದನ್ನು ಕಮೆಂಟ್ಸಲ್ಲಿ ಹೇಳ್ಬೋದು. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇದೆ. ಆರ್ಕಾಟ್ ಈ ಪ್ರದೇಶದ ರಾಜಧಾನಿಯಾಗಿತ್ತು ಅಂತ ಹೇಳಿ 4 ಆಪ್ಷನ್ ಇದೆ. ಮೈಸೂರು, ಬಂಗಾಳ, ಮದ್ರಾಸ್, ಕರ್ನಾಟಕ ಅಂತ ಹೇಳಿ. ನೋಡಿ, ಆರ್ಕಾಟ್ ಯಾವ ಪ್ರದೇಶದ ರಾಜಧಾನಿಯಾಗಿತ್ತು? ಹಾಗಾದರೆ ಬಂಗಾಳನ, ಮದ್ರಾಸ, ಮೈಸೂರ ಅಂತಂದಾಗ ಇಲ್ಲ, ಇದು ಕರ್ನಾಟಕ ಪ್ರಾಂತ್ಯದ ಒಂದು ರಾಜಧಾನಿಯಾಗಿರುತ್ತೆ. ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಕರ್ನಾಟಕ ಪ್ರಾಂತ್ಯ ಅಂತ ಹೇಳಿ ನಾವು ಯಾವುದನ್ನು ಡಿಸ್ಕ್ರೈಬ್ ಮಾಡ್ತೀವಿ ಅಂತಂದರೆ, ಈ ಮೊಘಲರ ಸಾಮ್ರಾಜ್ಯದ ಪ್ರಾಂತ್ಯವನ್ನೇ ಕರ್ನಾಟಕ ಅಂತ ಕರಿತೀವಿ. ಈಗಿನ ತಮಿಳುನಾಡು ಏನಿದೆ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ತೀರ ಪ್ರದೇಶವನ್ನು ಕರ್ನಾಟಕ ಅಂತೇಳಿ ಆಗಿನ ಕಾಲದಲ್ಲಿ ಕರೀತಾ ಇರ್ತಾರೆ. ಕೋರಮಂಡಲ ತೀರ ಅಂತ ಕೂಡ ಕರೀತಾರೆ. ಕರ್ನಾಟಕ ಪ್ರದೇಶ ಅಂದರೆ ಯಾವುದು? 18ನೇ ಶತಮಾನದಲ್ಲಿ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ತೀರ ಪ್ರದೇಶವನ್ನು, ಅದರ ಹಿನ್ನಾಡನ್ನು ಕರ್ನಾಟಕ ಅಂತ ಹೇಳಿ ಕರೀತಾರೆ. ಸೊ 18ನೇ ಶತಮಾನದ ಭಾರತದಲ್ಲಿ ಯಾಕೆ ಕರ್ನಾಟಕ ಬಂತು ಅಂತಂದಾಗ, ಆಗ ಬ್ರಿಟಿಷರ ಆಧಿಪತ್ಯ ಸ್ಥಾಪನೆಗೆ ಒಂದು ನಿರ್ಣಾಯಕವಾದಂತಹ ಯುದ್ಧಗಳು ನಡೆಯುತ್ತೆ. ಅವುಗಳನ್ನೇ ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರೀತಾರೆ. ಈ ಕರ್ನಾಟಕ ಪ್ರಾಂತ್ಯದ ಮೇಲೆ ಪ್ರಾಬಲ್ಯವನ್ನು ಸಾಧಿಸೋದಕ್ಕೋಸ್ಕರ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ನಡೆದಂಥದ್ದೇ ಈ ಕರ್ನಾಟಕ ಯುದ್ಧಗಳು. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಂಗ್ಲಿಷರನ್ನು ದಕ್ಷಿಣ ಭಾರತದ ಶಕ್ತಿಯನ್ನಾಗಿ ರೂಪಿಸಿದ ಯುದ್ಧಗಳು ಯಾವುದು? ಪ್ಲಾಸಿ ಹಾಗೂ ಬಕ್ಸಾರ್ ಯುದ್ಧಗಳ, ಆಂಗ್ಲೋ ಆಫ್ಘಾನ್ ಯುದ್ಧಗಳ, ಆಂಗ್ಲೋ ಸಿಖ್ ಯುದ್ಧಗಳ, ಯಾವುದು ಅಂತಂದರೆ ನೋಡಿ, ಈ ಕರ್ನಾಟಕ ಯುದ್ಧಗಳು. ಕರ್ನಾಟಕ ಯುದ್ಧಗಳೇನಿದೆ, ಇಂಗ್ಲಿಷರನ್ನು ದಕ್ಷಿಣ ಭಾರತದ ಶಕ್ತಿಯನ್ನಾಗಿ ರೂಪಿಸಿದಂಥವು. ಯಾಕಂತಂದರೆ ಇಲ್ಲಿ ಕರ್ನಾಟಕ ಪ್ರಾಂತ್ಯದ ಮೇಲೆ ಏನು ಪ್ರಾಬಲ್ಯವನ್ನು ಸಾಧಿಸೋದಕ್ಕೋಸ್ಕರ ಇಂಗ್ಲಿಷರು ಫ್ರೆಂಚರ ಜೊತೆ ಯುದ್ಧಕ್ಕೆ ಇಳಿತಾರೆ. ಹಾಗಾಗಿ 3ನೇ ಕರ್ನಾಟಕ ಯುದ್ಧದ ನಂತರ ಇಂಗ್ಲಿಷರು ದಕ್ಷಿಣ ಭಾರತದ ಶಕ್ತಿಯಾಗಿ ರೂಪುಗೊಂಡಿರ್ತಾರೆ ಅಂತ ಹೇಳಿ. ಹಾಗಾಗಿ ಕರ್ನಾಟಕ ಯುದ್ಧಗಳು ಇಂಗ್ಲಿಷರನ್ನು ದಕ್ಷಿಣ ಭಾರತದ ಶಕ್ತಿಯನ್ನಾಗಿ ರೂಪಿಸಿದಂಥವು ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಪ್ರಖ್ಯಾತ ಮೈಸೂರು ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ಕೊಳ್ಳೆ ಹೊಡೆದ ಪರ್ಷಿಯಾದ ರಾಜ ಯಾರು ಅಂತ ಹೇಳಿ. ಪ್ರಖ್ಯಾತ ಮಯೂರ ಸಿಂಹಾಸನ, ಕೊಹಿನೂರ್ ವಜ್ರವನ್ನು ಕೊಳ್ಳೆ ಹೊಡೆದ ಪರ್ಷಿಯಾದ ರಾಜ ನಾದಿರ್ ಶಾ ಅಂತಕ್ಕಂಥವ್ನು. ನಾದಿರ್ ಶಾ ಏನು ಮಾಡ್ತಾನೆ, 1739ರಲ್ಲಿ 1739ರಲ್ಲಿ ಔರಂಗಜೇಬನ ತರುವಾಯ ಬಂದಂತಹ ಯಾರು ಮೊಘಲ್ ರಾಜರೇನಿದ್ದಾರೆ
ಅವರು ಪ್ರಬಲರಾಗಿರಲಿಲ್ಲ, ದುರ್ಬಲರಾಗಿರ್ತಾರೆ. ಹಾಗಾಗಿ ಇವನು ನಾದಿರ್ ಶಾ ಪರ್ಷಿಯಾದ ರಾಜ. ಈತ ಮೊಘಲರ ರಾಜ್ಯದ ಮೇಲೆ ದಾಳಿ ಮಾಡಿ ಖ್ಯಾತ ಮಯೂರ ಸಿಂಹಾಸನ ಹಾಗೂ ಕೊಹಿನೂರ್ ವಜ್ರವನ್ನು ಕೊಳ್ಳೆ ಹೊಡೆದಂತಹ ಈ ರಾಜನಾಗಿರ್ತಾನೆ. ತನ್ನ ದೇಶಕ್ಕೆ ಹೊತ್ಕೊಂಡು ಹೋಗ್ತಾನೆ. 1739ರಲ್ಲಿ ಈ ಮಯೂರ ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ತನ್ನ ದೇಶಕ್ಕೆ ಒತ್ತೊಯ್ದಂತಹ ರಾಜ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದ್ರೆ, ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪಿತವಾದ ಮರಾಠ ರಾಜ್ಯದ ಸ್ಥಾಪಕ ಯಾರು? ಶಹಾಜಿ ಭೋಸ್ಲೆನ, ಛತ್ರಪತಿ ಶಿವಾಜಿನ, ಬಾಲಾಜಿ ವಿಶ್ವನಾಥನ, ದಾದಾಜಿ ಕೊಂಡದೇವನ. ನೋಡಿ, ನಿಮಗೆ ಇವು 4 ಆಪ್ಷನ್ಸನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಛತ್ರಪತಿ ಶಿವಾಜಿ ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಂತಂಥವನು. ಈ ಛತ್ರಪತಿ ಶಿವಾಜಿ ಶಹಾಜಿ ಭೋಸ್ಲೆಯವರ ಮಗನಾಗಿರ್ತಾನೆ. ಶಹಾಜಿ ಭೋಸ್ಲೆಯವರ ಮಗ. ಓಕೆ. ಈ ಬಾಲಾಜಿ ವಿಶ್ವನಾಥ ಏನಿರ್ತಾನೆ, ಈತನ ಪೇಶ್ವೆಯಾಗಿರ್ತಾನೆ. ಛತ್ರಪತಿ ಶಿವಾಜಿಯ ನಂತರ ಬಂದಂತಹ ಪೇಶ್ವೆಯ ಅಧಿಕಾರಿಯಲ್ಲಿ ಬಾಲಾಜಿ ವಿಶ್ವನಾಥ ಕೂಡ ಒಬ್ಬ ಪೇಶ್ವೆಯಾಗಿರ್ತಾನೆ. ಹಾಗಾದರೆ ಈ ದಾದಾಜಿ ಕೊಂಡದೇವ ಯಾರು ಅಂತ ಅಂದಾಗ ಛತ್ರಪತಿ ಶಿವಾಜಿಯ ಗುರುಗಳಾಗಿರ್ತಾರೆ ದಾದಾಜಿ ಕೊಂಡದೇವ. ಸೊ ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪಿತವಾದ ಮರಾಠ ರಾಜ್ಯದ ಸ್ಥಾಪಕ ಯಾರು ಅಂತಂದಾಗ ಛತ್ರಪತಿ ಶಿವಾಜಿ. ಶಿವಾಜಿಯ ಯಶಸ್ವಿ ಆಡಳಿತದ ನಿರ್ವಹಣೆಗೆ ನೆರವಾದಂತಹ ಮಂತ್ರಿಗಳು ಯಾರು ಅಂತಂದಾಗ ನವರತ್ನರ, ಅಷ್ಟದಿಕ್ಪಾಲಕರ, ಅಷ್ಟದಿಗ್ಗಜರ, ಅಷ್ಟಪ್ರಧಾನರ. ಸೊ ಶಿವಾಜಿ ಅಷ್ಟಪ್ರಧಾನರು ಅಂತಕ್ಕಂತಹ ಒಂದು ಮಂತ್ರಿಗಳ ಗುಂಪನ್ನು ಆತ ನಿರ್ಮಾಣ ಮಾಡಿರ್ತಾನೆ. ಅಷ್ಟಪ್ರಧಾನರು ಅಂತ ಹೇಳಿ ಕರೀತಾರೆ. ಅದರಲ್ಲಿ ಮುಖ್ಯಮಂತ್ರಿಗೆ ಪೇಶ್ವೆ ಅಂತ ಹೇಳಿ ಕರೀತಾ ಇರ್ತಾರೆ, ಪೇಶ್ವೆ. ಸೊ ಇವರ ಮೂಲಕ ಶಿವಾಜಿ ಯಶಸ್ವಿ ಆಡಳಿತವನ್ನು ಕೊಟ್ಟಿರ್ತಾರೆ. ಇತಿಹಾಸಕಾರರು 18ನೇ ಶತಮಾನವನ್ನು ಇವರ ಪರಮಾಧಿಕಾರದ ಕಾಲ ಎಂದು ಬಣ್ಣಿಸಿದ್ದಾರೆ. ಯಾರ ಪರಮಾಧಿಕಾರದ ಕಾಲ? ಹಾಗಾದರೆ 18ನೇ ಶತಮಾನ ಅಂತಂದಾಗ ಮರಾಠರ ಪರಮಾಧಿಕಾರ. ಶಿವಾಜಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಮರಾಠರ ದೊರೆ ಈತ. ಈ ಕಾಲದಲ್ಲಿ ಶಿವಾಜಿಯ ನಂತರ ಪೇಶ್ವೆಗಳು ತಮ್ಮ ನೇತೃತ್ವದಲ್ಲಿ ಭಾರತವನ್ನು ಒಂದು ಬೃಹತ್ ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಯಾಗಿ ಭಾರತದಲ್ಲಿ ಹೊರಹೊಮ್ಮುತ್ತಾರೆ. ಹಾಗಾಗಿ ಇದನ್ನು 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಹೇಳಿ ಬಣ್ಣಿಸ್ತಾರೆ. ಮರಾಠ ರಾಜನ ಪ್ರಧಾನಮಂತ್ರಿಯನ್ನ ಹೀಗೆ ಕರೆಯುತ್ತಿದ್ದರು, ಪೇಶ್ವೆ ಅಂತ ಹೇಳಿ ಕರೀತಾ ಇರ್ತಾರೆ. ಪೇಶ್ವೆ, ಮರಾಠ ರಾಜನ ಪ್ರಧಾನಮಂತ್ರಿಯನ್ನ ಏನಂತ ಕರೀತಾ ಇರ್ತಾರೆ? ಪೇಶ್ವೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, 2ನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದ ಮರಾಠ ಪೇಶ್ವೆ ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ, 1ನೇ ಬಾಜಿರಾವ, ಮಾಧವರಾವ ಅಂತ ಇದು. ಸೊ ಯಾವುದಪ್ಪ ರೈಟ್ ಆನ್ಸರು ಅಂತಂದಾಗ ಇಲ್ಲಿ 1ನೇ ಬಾಜಿರಾವ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 2ನೇ ಶಿವಾಜಿ ಅಂತ ಹೇಳಿ ಇವರಿಗೆ ಕರೀತಾರೆ, 1ನೇ ಬಾಜಿರಾವ. ಇವರ ಕಾಲ ಬಂದು 1720ರಿಂದ 1740, 20 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. 20 ವರ್ಷ ಬಾಜಿರಾವ ಅಧಿಕಾರಕ್ಕೆ ಬಂದಾಗ ಈತ 20ರ ಹದಿಹರೆಯದ ತರುಣನಾಗಿರ್ತಾನೆ. ಈತನನ್ನ 2ನೇ ಶಿವಾಜಿ ಅಂತ ಹೇಳಿ ಕರೀತಾರೆ. ಇವನು ಹೈದರಾಬಾದು, ಮಾಳ್ವಾ, ಗುಜರಾತ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಈತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ. ಅದಲ್ಲದೆ ಮೊಘಲರ ಮೇಲೆ ಈತ ಯುದ್ಧವನ್ನು ಸಾರ್ತಾನೆ. ದಿಲ್ಲಿಯ ಮೇಲೂ ಕೂಡ ಈತ ಯುದ್ಧವನ್ನು ಸಾರ್ತಾನೆ. ಅದಲ್ಲದೆ ಈತನನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ, ಹಿಂದೂ ಪಾದಪದಶಾಹಿ ಅಂತಕ್ಕಂಥದ್ದು. ಹಿಂದೂ
ಶಾಹಿ. ಯಾರನ್ನ? 1ನೇ ಬಾಜಿರಾವ್ನಿಗೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಅಹಮದ್ ಶಾ ಅಬ್ದಾಲಿಯೊಂದಿಗೆ ನಡೆದ 3ನೇ ಪಾಣಿಪತ್ ಕದನದ ಸಮಯದಲ್ಲಿದ್ದ ಮರಾಠ ಪೇಶ್ವೆ ಯಾರು ಅಂತ ಹೇಳಿ. ಅಹಮದ್ ಶಾ ಅಬ್ದಾಲಿ ಯಾರೀತ? ಆಫ್ಘನ್ ದಾಳಿಕೋರ. ಮೊದಲಿಗೆ ಈತ ಯಾರು ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆಫ್ಘನ್ ದಾಳಿಕೋರ. ಆಫ್ಘನ್ ದಾಳಿಕೋರ ಈತನ ಜೊತೆಗೆ ನಡೆದಂತಹ 3ನೇ ಪಾಣಿಪತ್ ಕದನದ ಸಮಯದಲ್ಲಿ ಮರಾಠ ಪೇಶ್ವೆ ಯಾರು ಅಂತಂದಾಗ ಬಾಲಾಜಿ ಬಾಜಿರಾವ. ಬಾಲಾಜಿ ಬಾಜಿರಾವ. ಯಾವಾಗ ನಡೀತು ಹಾಗಾದ್ರೆ ಅಂತ ಅಂದಾಗ ಮುಂದಿನ ಪ್ರಶ್ನೆ ಅದೇ ಇದೆ ನೋಡಿ. 3ನೇ ಪಾಣಿಪತ್ ಕದನ ಈ ವರ್ಷದಲ್ಲಿ ನಡೆಯಿತು. ಸಾಮಾನ್ಯ ಶಕ 1757, ಸಾಮಾನ್ಯ ಶಕ 64, ಸಾಮಾನ್ಯ ಶಕ 761, ಸಾಮಾನ್ಯ ಶಕ 1771 ಅಂತ ಹೇಳಿ. ಯಾವ ಒಂದು ಇಯರಲ್ಲಿ ನಡೆಯುತ್ತೆ? 1761 ಜನವರಿ 14ರಂದು. 1757ರಲ್ಲಿ ಯಾವ ಕದನ ನಡೆಯುತ್ತೆ ಅಂದಾಗ ಪ್ಲಾಸಿ. 1764ರಲ್ಲಿ ಯಾವ ಕದನ ನಡೆಯುತ್ತೆ ಅಂದಾಗ ಬಕ್ಸಾರ್. ನೋಡಿ, ಇವೆಲ್ಲ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕದನದ ಪರಿಣಾಮವಾಗಿ ಮರಾಠರ ಸೈನಿಕ ಶಕ್ತಿ ಕುಂದಿತು ಅಂತ ಹೇಳಿ. ಯಾವುದರ ಪರಿಣಾಮವಾಗಿ? 3ನೇ ಪಾಣಿಪತ್ ಕದನದ ಪರಿಣಾಮವಾಗಿ ಮರಾಠರ ಶಕ್ತಿ ಕುಂದುತ್ತೆ. ಯಾಕಂದ್ರೆ ಈ 3ನೇ ಪಾಣಿಪತ್ ಕದನದಲ್ಲಿ ಮಹಮ್ಮದ್ ಶಾ ಅಬ್ದಾಲಿ ಮತ್ತು ಬಾಲಾಜಿ ಬಾಜಿರಾವನ್ಗೆ ಒಂದು ನಿರ್ಣಾಯಕ ಕದನ ನಡೆಯುತ್ತೆ. ಅದರಲ್ಲಿ ಮರಾಠರು ಸೋತು ಹೋಗ್ತಾರೆ. ಇದರ ಪರಿಣಾಮವಾಗಿ ಮರಾಠರ ಶಕ್ತಿ, ಸೈನಿಕ ಶಕ್ತಿ ಕುಂದುತ್ತೆ. ಮರಾಠರ ಅವನತಿ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ತಮ್ಮ ರಾಜಕೀಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಸಂದರ್ಭವನ್ನು ಸೃಷ್ಟಿ ಮಾಡ್ತದೆ. 3ನೇ ಪಾಣಿಪತ್ ಕದನ ಯಾರಿಗೆ ನಡೀತು? ಮೊಹಮ್ಮದ್ ಶಾ ಅಬ್ದಾಲಿ ಹಾಗೂ ಬಾಲಾಜಿ ಬಾಜಿರಾವ. ಯಾವಾಗ ನಡೀತು? 1761 ಜನವರಿ 14ರಂದು. ಕರ್ನಾಟಿಕ್ ಎಂಬುದು ಈ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು ಅಂತ ಹೇಳಿದೆ. ಮರಾಠ, ಮೈಸೂರ್, ಸಿಖ್, ಮೊಘಲ್. ಸೊ ಇಲ್ಲಿ ಕರ್ನಾಟಿಕ್ ಅಂತಕ್ಕಂಥದ್ದು ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿರುತ್ತೆ. 13ನೇ ಪ್ರಶ್ನೆ, ಕೋರಮಂಡಲ ತೀರ ಮತ್ತು ಅದರ ಇನ್ನಾಡನ್ನು ಯುರೋಪಿಯನ್ನರು ಹೀಗೆನ್ನುತ್ತಿದ್ದರು. ಕೋರಮಂಡಲ ತೀರ ಮತ್ತು ಅದರ ಇನ್ನಾಡನ್ನ ಕರ್ನಾಟಿಕ್ ಅಂತ ಹೇಳಿ ಯುರೋಪಿಯನ್ನರು ಕರೀತಿದ್ದಂಥದ್ದು. ಈಗಿನ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಏನು ತೀರ ಪ್ರದೇಶಗಳಿದೆ ಅದರ ಇನ್ನಾಡೆ ಕರ್ನಾಟಿಕ್. ಹಾಗೆ ಯುರೋಪಿಯನ್ನರು ಕರ್ನಾಟಿಕ್ ಅಂತ ಹೇಳಿ ಕರೀತಾ ಇರ್ತಾರೆ. ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಲು ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ನಡೆದ ಕದನಗಳು. ಆಂಗ್ಲೋ ಮೈಸೂರು ಯುದ್ಧಗಳು. ಇದು ಆಂಗ್ಲರಿಗೂ ಬ್ರಿಟಿಷರಿಗೂ ಹಾಗೂ ಮೈಸೂರು ಏನು ಟಿಪ್ಪು ಸುಲ್ತಾನನಿಗೂ ನಡೆದಂತಹ ಯುದ್ಧಗಳು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ. ಕರ್ನಾಟಿಕ್ ಯುದ್ಧಗಳು ಫ್ರೆಂಚರು ಹಾಗೂ ಬ್ರಿಟಿಷರ ನಡುವೆ ನಡೆದಂತಹ ಯುದ್ಧಗಳು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಕರ್ನಾಟಿಕ್ ಯುದ್ಧ. ಆಂಗ್ಲೋ ಮರಾಠ ಯುದ್ಧಗಳು ಅಂತಂದರೆ ಮರಾಠರಿಗೂ ಬ್ರಿಟಿಷರಿಗೂ ನಡೆದಂತಹ ಯುದ್ಧಗಳು. ಆಂಗ್ಲೋ ಸಿಖ್ ಯುದ್ಧಗಳು ಅಂತಂದರೆ ಸಿಖ್ಖರಿಗೂ ಹಾಗೂ ಆಂಗ್ಲರಿಗೂ ನಡೆದಂತಹ ಯುದ್ಧಗಳು. ಮೊದಲ ಕರ್ನಾಟಿಕ್ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದವರು ಯಾರು ಅಂತಂದಾಗ ಮೊದಲ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಮೇಲುಗೈ ಸಾಧಿಸ್ತಾರೆ ನೋಡಿ. ಫ್ರೆಂಚರು ಇಲ್ಲಿ ಫ್ರೆಂಚರು ಮೇಲುಗೈ ಸಾಧಿಸ್ತಾರೆ. ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಹಾಗಾದರೆ ಮೊದಲನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ ಅಂತಂದಾಗ ಎಕ್ಸ್ಲಾ ಚಾಪೆಲ್. ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ. ಹಾಗಾದರೆ ಮೂರನೇ ಕರ್ನಾಟಿಕ್ ಯುದ್ಧ
ಕರ್ನಾಟಿಕ್ ಯುದ್ಧ, ಸೊ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ಲು, ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ, ಮೂರನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಅಂತಕ್ಕಂತಹ ಒಪ್ಪಂದದೊಂದಿಗೆ ಅದು ಫ್ರೆಂಚರಿಗೆ ಸೋಲನ್ನು ತಂದುಕೊಡುತ್ತೆ. ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು? ಅಂತಿಮವಾಗಿ ಗೆದ್ದಂಥವರು ಫೈನಲಿ ಬ್ರಿಟಿಷರು ಗೆಲ್ತಾರೆ ಈ ಕರ್ನಾಟಕ ಯುದ್ಧಗಳನ್ನು. ನೆಕ್ಸ್ಟ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಸ್ವಾಮ್ಯದ್ದು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಸ್ವಾಮ್ಯದ್ದು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸ್ವಾಮ್ಯನ, ಸ್ವಾಯತ್ತ ಸ್ವಾಮ್ಯನ ಅಥವಾ ಖಾಸಗಿ ಸ್ವಾಮ್ಯನ, ಅರೆ ಸರ್ಕಾರಿ ಒಡೆತನನ. ನೋಡಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರೈವೇಟ್ ಕಂಪನಿ ಅದು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರೈವೇಟ್ ಅಲ್ಲ, ಸರ್ಕಾರಿ ಸ್ವಾಮ್ಯ. ಬಂಗಾಳವು ಈ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು. ಬಂಗಾಳ ಮರಾಠರಿಗೆ ಸೇರಿತ್ತಾ, ಮೈಸೂರು ಒಡೆಯರಿಗೆ ಸೇರಿತ್ತಾ, ಸಿಖ್ ಸಾಮ್ರಾಜ್ಯನ, ಮೊಘಲ್ ಸಾಮ್ರಾಜ್ಯನ ಅಂತಂದಾಗ ಮೊಘಲ್ ಇದು ಕರೆಕ್ಟ್. ಅಲಿವರ್ದಿ ಖಾನನ ನಂತರ ಬಂಗಾಳದ ನವಾಬನಾದವನು ಯಾರು? ಯಾರು ಬಂಗಾಳದ ನವಾಬನಾದಂಥವನು ಅಂತಂದರೆ ಅಲಿವರ್ದಿ ಖಾನಿನ ನಂತರ ಸಿರಾಜುದ್ದೌಲಾ ಅಂತ ಹೇಳಿ, ಸಿರಾಜುದ್ದೌಲಾ ಈತ ಬಂಗಾಳಿನ ನವಾಬನಾಗ್ತಾನೆ. ನವಾಬನ ಅನುಮತಿ ಪಡೆಯದೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ಬಲಪಡಿಸಿದ ಕೋಟೆ. ಸೊ ಇಲ್ಲಿ ನೋಡಿ, ಒಂದು ಯುದ್ಧ ಆಗೋದಕ್ಕೆ ಒಂದೆರಡು ಮೂರು ಕಾರಣಗಳು. ಈ ಸಿರಾಜುದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧ ಆಗಲಿಕ್ಕೆ ಸಿರಾಜುದ್ದೌಲನ ಪರ್ಮಿಷನ್ ತಗೊಂಡೇ ಬ್ರಿಟಿಷರು ಏನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಒಂದು ಕೋಟೆಯನ್ನು ಬಲಪಡಿಸ್ತಾರೆ. ಆ ಕೋಟೆಯ ಹೆಸರೇನು ಅಂತಂದಾಗ ಫೋರ್ಟ್ ವಿಲಿಯಂ ಅಂತ ಹೇಳಿ, ಫೋರ್ಟ್ ವಿಲಿಯಂ. ಇಲ್ಲಿ ಏನಾಗುತ್ತೆ, ಬ್ರಿಟಿಷರಿಗೆ ಏನು ವ್ಯಾಪಾರಕ್ಕೆ ಅಂತ ಹೇಳಿ ರಿಯಾಯಿತಿಯನ್ನು ಕೊಟ್ಟಿರ್ತಾರೆ, ಅದನ್ನು ದುರುಪಯೋಗ ಪಡಿಸ್ಕೊತಾರೆ. ಮತ್ತು ರಾಜನ ಯಾವುದೇ ಆದೇಶಗಳನ್ನು ಪಾಲಿಸೋದಿಲ್ಲ. ಸೊ ಹಾಗಾಗಿ ನವಾಬನಿಗೆ ತನ್ನ ಮಾತುಗಳನ್ನು ಕೇಳ್ತಾ ಇಲ್ಲ ಇವರು ಅಂತ ಹೇಳಿ ಆತ ಏನು ಮಾಡ್ತಾನೆ, ಸಿರಾಜುದ್ದೌಲಾ ಬ್ರಿಟಿಷರೊಡನೆ ಯುದ್ಧವನ್ನು ಸಾಕ್ತಾನೆ. ನವಾಬನ ಅನುಮತಿಯನ್ನು ಪಡೆಯದೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ಬಲಪಡಿಸಿದ ಕೋಟೆ ಫೋರ್ಟ್ ವಿಲಿಯಂ. ರಾಬರ್ಟ್ ಕ್ಲೈವನು ಈ ಸೇನೆಯ ಸೇನಾ ನಾಯಕನಾಗಿದ್ದನು. ರಾಬರ್ಟ್ ಕ್ಲೈವು ಬ್ರಿಟಿಷರ ಸೇನಾ ನಾಯಕನಾಗಿರ್ತಾರೆ, ಬ್ರಿಟಿಷರು. ನೆಕ್ಸ್ಟ್ ನೋಡ್ತಾ ಹೋದಾಗ ಫ್ರೆಂಚರ ಮಹತ್ವಾಕಾಂಕ್ಷಿ ಸೇನಾ ನಾಯಕ ರಾಬರ್ಟ್ ಕ್ಲೈವ್ ಇಂಗ್ಲೀಷರು, ಓಕೆನಾ, ಇಂಗ್ಲೀಷರು. ಏಸ್ಟಿಂಗ್ಸು ಇಂಗ್ಲೀಷು, ಇವರೆಲ್ಲ ಇಂಗ್ಲೀಷರ ಅಧಿಕಾರಿಗಳು. ಡ್ಯೂಪ್ಲೆ ಕೌಂಟ್ ಡಿ ಲಲ್ಲಿ ಕೂಡ ಫ್ರೆಂಚರೇ. ಆದರೆ ಮಹತ್ವಾಕಾಂಕ್ಷಿ ಯಾರಾಗಿರ್ತಾನೆ ಅಂದರೆ ಈ ಡ್ಯೂಪ್ಲೆ. ಇಟ್ ಈಸ್ ದ ರೈಟ್ ಆನ್ಸರ್, ಡ್ಯೂಪ್ಲೆ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷರ ಅದೃಷ್ಟವನ್ನು ನಿರ್ಧರಿಸಿದ ಪ್ಲಾಸಿ ಕದನವು ನಡೆದ ವರ್ಷ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತಂದರೆ ನೋಡಿ, ಇದಲ್ಲ ರಾಂಗ್ ಆನ್ಸರ್, ಇದು 1757 ಸಿರಾಜುದ್ದೌಲನಿಗೂ ರಾಬರ್ಟ್ ಕ್ಲೈವನಿಗೂ ಆದಂತಹ ಪ್ಲಾಸಿ ಕದನ. ನೆಕ್ಸ್ಟ್ ನೋಡ್ತಾ ಹೋದರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾದ ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಡನೆ ಹೋರಾಡಿದವು. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಸಿರಾಜುದ್ದೌಲಾ ಪ್ಲಾಸಿ ಕದನದಲ್ಲಿ 1757 ನಡೆದಂಥ ಪ್ಲಾಸಿ ಕದನದಲ್ಲಿ ಹೋರಾಡ್ತಾನೆ. ರಾಬರ್ಟ್ ಕ್ಲೈವ್ ಈ ಕಡೆ ಒಂದು ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾನೆ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡಂಥವನು ಡ್ಯೂಪ್ಲೆ ಅಲ್ಲ, ಈತ ಫ್ರೆಂಚು. ಕಾರ್ನ್ವಾಲಿಸು ಗವರ್ನರ್ ಆಗಿ ಬಂದಂಥವನು, ವಾರನ್ ಹೇಸ್ಟಿಂಗ್ಸ್ ಕೂಡ ಗವರ್ನರ್ ಆಗಿ ಬಂದಂಥವನು. ಈತ ನಾಯಕತ್ವವನ್ನು ವಹಿಸ್ಕೊಂತಾನೆ, ರಾಬರ್ಟ್ ಕ್ಲೈವ್. ಸಿರಾಜುದ್ದೌಲನ ಮಂತ್ರಿಯಾದ ಇವನು ಬ್ರಿಟಿಷರೊಡನೆ ರಹಸ್ಯ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ನೋಡಿ, ಯುದ್ಧವನ್ನು ಗೆಲ್ಲೋದಕ್ಕೆ ಬ್ರಿಟಿಷರು ಏನು ಮಾಡ್ತಾಯಿದ್ರು ಅಂತಂದರೆ,
ಈ ಥರ ರಣನೀತಿಯನ್ನು ರಚನೆ ಎಣೀತಕ್ಕಂಥದ್ದು. ಈ ನಮ್ಮ ಭಾರತೀಯ ರಾಜರ ಜೊತೆಯಲ್ಲೇ ಇದ್ದಂತಹ ಒಬ್ಬ ಮಂತ್ರಿಯನ್ನು ಅಥವಾ ಸೇನಾಧಿಪತಿಯನ್ನು ಅವ್ರ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡು ರಾಜನನ್ನು ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬ್ರಿಟಿಷರ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡಂಥವನು ಯಾರು? ಮೀರ್ ಜಾಫರ್ ಅಂತ ಹೇಳಿ. ಮೀರ್ ಜಾಫರ್. ಮೀರ್ ಜಾಫರ್ನ ಅಳಿಯ ಮೀರ್ ಕಾಸಿಮು. ಸೊ ಮುಂದೆ ಗೊತ್ತಾಗ್ತದೆ ನಿಮಗೆ ಹೇಗೆ ಅವರು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡು ನಮ್ಮ ರಾಜ್ಯಗಳನ್ನೇ ಬ್ರಿಟಿಷರ ವಶಕ್ಕೆ ಕೊಟ್ಟರು ಅಂತ ಹೇಳಿ. ಬಂಗಾಳದ ನವಾಬನಾಗುವ ಆಸೆಯಿಂದ ಮೀರ್ ಜಾಫರನು ಬ್ರಿಟಿಷರೊಡನೆ ಮಾಡಿಕೊಂಡ ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದ್ದ ವರ್ತಕ. ಇದರಲ್ಲೊಬ್ಬ ಮೀಡಿಯೇಟರ್ ಇರ್ತಾನೆ. ಬಂಗಾಳದ ನವಾಬನಾಗೋದಕ್ಕೆ ಆತೊರೆತಿದ್ದಂತಹ ಮೀರ್ ಜಾಫರ ಹಾಗೂ ಈಗಾಗಲೇ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲ, ಇವರಿಬ್ಬರ ಮಧ್ಯವರ್ತಿಯಾಗಿ ಕೆಲಸ ಮಾಡಿದಂಥವನು ಅಮೀನ್ ಚಂದ ಅಂತ ಹೇಳಿ. ಅಮೀನ್ ಚಂದ ಪ್ಲಾಸಿ ಕದನದ ನಂತರ ಬ್ರಿಟಿಷರ ಕೃಪೆಯಿಂದ ಬಂಗಾಳದ ನವಾಬನಾದಂಥವನು ಯಾರು? ಮೀರ್ ಜಾಫರ್.